ಬಿಕಾಮ್ನ ಪ್ರಥಮ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಭಾಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಅವಧಿಯಲ್ಲಿ ಕೇಳ್ತಾ ಇರ್ತಾರೆ, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿ ಅಂತ, ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಬಿಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಇರ್ತದೆ. ಸಾಹಿತ್ಯ ಸೌಖ್ಯ 1, ಒಟ್ಟು 80 ಅಂಕಕ್ಕೆ ನೀವು ಪರೀಕ್ಷೆಯನ್ನು ಬರೀತೀರಿ. ಅವಧಿ 3 ಗಂಟೆಗಳ ಅವಧಿಯಾಗಿರ್ತದೆ. ಮೊದಲಿಗೆ ಪ್ರಾರಂಭದಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಪ್ರಬಂಧ ರೂಪದ ಪ್ರಶ್ನೆಗಳು ಇರ್ತವೆ. ಒಟ್ಟು 3 ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ಉತ್ತರಿಸಬೇಕು. ಹಾಗಾದರೆ ಒಂದು ಪ್ರಶ್ನೆಗೆ 10 ಅಂಕ. ಒಟ್ಟು ನಮಗೆ ಇಲ್ಲಿ 5 ಪ್ರಶ್ನೆಗಳನ್ನು ಕೊಡ್ತಾರೆ. 5ರಲ್ಲಿ ನಾವು 3ಕ್ಕೆ ಬೇಕಾದ 3ಕ್ಕೆ ಉತ್ತರಿಸಬಹುದು. ಈ ಪ್ರಶ್ನೆಗಳು ಪ್ರಬಂಧ ರೂಪದ ಪ್ರಶ್ನೆಗಳಾಗಿರ್ತವೆ. 1ಕ್ಕೆ 10 ಅಂಕಗಳಾಗಿರ್ತವೆ. ಬೇಕಾದ 3ಕ್ಕೆ ಉತ್ತರಿಸಿ ಇಲ್ಲಿ 2 ಚಾಯ್ಸ್ ಇರ್ತವೆ. 3 ನಾವು ಬರೀಬೇಕಾಗ್ತದೆ. ಎಕ್ಸ್ಟ್ರಾನು ಕೂಡ ಇಲ್ಲಿ ಬರಿಬಹುದು. ಹಾಗಾದರೆ 10 ಅಂಕದ ಪ್ರಶ್ನೆಗಳಿಗೆ ಕನಿಷ್ಠ ಎಷ್ಟು ಪೇಜ್ಗಳವರೆಗೆ ಅಥವಾ ಗರಿಷ್ಠ ಎಷ್ಟು ಪೇಜ್ಗಳಿಗೆ ಉತ್ತರಿಸ್ಬೋದು ಅಂತಂದರೆ, ಕನಿಷ್ಠ 3 ಪೇಜ್ಗಳವರೆಗೆ, ಗರಿಷ್ಠ 5 ಪೇಜ್ಗಳವರೆಗೆ ನಿಮ್ಮ ಉತ್ತರ ಆಗಿದ್ದರೆ ಮತ್ತು ಅದರಲ್ಲಿ ಉತ್ತರ ನಿಖರವಾದ ಪಾಯಿಂಟ್ಸ್ಗಳನ್ನು ಹೊಂದಿದ್ದರೆ ನಿಮಗೆ 10ಕ್ಕೆ 8, 9 ಅಂಕಗಳು ಸಿಗುವ ಸಾಧ್ಯತೆ ಇರ್ತದೆ. ಇದಾದ ಮೇಲೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಕೇಳ್ತಾನೆ. ಪ್ರಶ್ನೆ ಸಂಖ್ಯೆ 2ರಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಕೇಳ್ತಾನೆ. ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಒಟ್ಟು ಇಲ್ಲಿ ನಿಮಗೆ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಟ್ಟು 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ನಿಮಗೆ ಬೇಕಾಗಿರುವ ಮತ್ತು ಸರಳ ಎನಿಸಿರುವ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಪದ್ಯದ ಭಾವಾರ್ಥ ಕೇಳ್ಬೋದು, ಕವಿ ಪರಿಚಯ ಕೇಳ್ಬೋದು, ಅಥವಾ ಪಾತ್ರಗಳ ಬಗ್ಗೆ ಕುರಿತಾಗಿ ಕೇಳ್ಬೋದು, ಅಥವಾ ಕೌಶಲ್ಯ ಕನ್ನಡದಲ್ಲಿ ಬರುವ ಸುತ್ತೋಲೆ, ಪತ್ರಗಳ ಬಗ್ಗೆ, ವರದಿಗಳ ಬಗ್ಗೆ, ಹೀಗೆಲ್ಲ ಕೇಳ್ಬೋದು. ಹಾಗಾದರೆ ಇಲ್ಲಿ 1ಕ್ಕೆ 5 ಅಂಕಗಳು, 5 ಅಂಕಗಳು, ಒಟ್ಟು 20 ಅಂಕಗಳು. 4ಕ್ಕೆ ಇಲ್ಲಿ ಉತ್ತರಿಸಬೇಕಾಗ್ತದೆ. ಹಾಗಾದರೆ ಇಲ್ಲಿಯೂ ಕೂಡ ನಾವು ಎಷ್ಟು ಪೇಜ್ಗಳವರೆಗೆ ಉತ್ತರಿಸ್ಬೋದು ಅಂತಂದರೆ, ಕನಿಷ್ಠ 2, ಗರಿಷ್ಠ 3 ಪೇಜ್ಗಳವರೆಗೆ ಇಲ್ಲಿ ಉತ್ತರಿಸ್ಬೋದು. ನಿಮಗೆ 5 ಅಂಕ ಸಿಗುವ ಸಾಧ್ಯತೆ ಇರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಸಂದರ್ಭ ಸಹಿತ ಸ್ಪಷ್ಟೀಕರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ ಒಟ್ಟು 5 ಪ್ರಶ್ನೆಗಳನ್ನು ಕೊಡ್ತಾರೆ. 5ರಲ್ಲಿ ನೀವು 3ಕ್ಕೆ ಉತ್ತರಿಸಬೇಕಾಗ್ತದೆ. 1ಕ್ಕೆ 5 ಅಂಕ, 3 ಪ್ರಶ್ನೆಗಳು. 5ರಲ್ಲಿ ಬೇಕಾದ 3ಕ್ಕೆ ತಾವು ಉತ್ತರಿಸಬೇಕಾಗ್ತದೆ. ಇಲ್ಲಿಯೂ ಕೂಡ ಸಂದರ್ಭ, ಸ್ವಾರಸ್ಯ, ಆಯ್ಕೆ, ಸಂದರ್ಭ, ಸ್ವಾರಸ್ಯ, ವಿವರಣೆ ಮುಖ್ಯ ಆಗಿರ್ತದೆ. ಈಗಾಗಲೇ ನೀವು PUCಯಲ್ಲಿ ಬರೆದ ಹಾಗೆ ಬರಿಬೋದು. ಆದರೆ ಇಲ್ಲಿ ವಿವರಣೆ ಸ್ವಲ್ಪ ದೀರ್ಘವಾದ ಉತ್ತರ ಇಲ್ಲಿ 5 ಅಂಕಕ್ಕೆ ಕೇಳೋದ್ರಿಂದ, PUCಯಲ್ಲಿ 3 ಅಂಕಕ್ಕೆ ಸಂದರ್ಭಗಳನ್ನು ಕೇಳಿದರೆ ಇಲ್ಲಿ 5 ಅಂಕಕ್ಕೆ ಸಂದರ್ಭಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಆಯ್ಕೆ, ಸಂದರ್ಭ ಹಾಗೂ ಸ್ವಾರಸ್ಯ ದೀರ್ಘವಾದ ಉತ್ತರಗಳನ್ನು ಒಳಗೊಂಡಿರಬೇಕು. ಕನಿಷ್ಠ 2 ಪೇಜ್ಗಳವರೆಗೆ ಬರಿಬೋದು, ಗರಿಷ್ಠ 3 ಪೇಜ್ಗಳವರೆಗೆ ಇಲ್ಲಿಯೂ ಕೂಡ ಬರಿಬೋದು. ಇದಾದ ಮೇಲೆ ಪ್ರಶ್ನೆ ಸಂಖ್ಯೆ 4, ಇಲ್ಲಿ 15 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಎಲ್ಲ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿರ್ತವೆ. 15ಕ್ಕೆ 15 ಅಂಕಗಳು. ಯಾವುದೇ ರೀತಿಯಾದ ಚಾಯ್ಸಿಂಗ್ ಪ್ರಶ್ನೆಗಳಲ್ಲಿ ಇರೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ನೀವು ಇಲ್ಲಿ ಉತ್ತರಿಸಲೇಬೇಕು. ಒಟ್ಟು 15 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಉತ್ತರಿಸಬೇಕು. ಹಾಗಾದರೆ ಇವುಗಳನ್ನು ಎಲ್ಲಿಂದ ಕೇಳ್ತಾನೆ ಅಂತಂದರೆ, ಸಾಮಾನ್ಯವಾಗಿ ಕವಿ ಪರಿಚಯದ ಮೇಲೆ ಕೇಳ್ತಾನೆ, ಅಥವಾ ಗದ್ಯ ಪದ್ಯಗಳ ಸಂದರ್ಭವನ್ನು ಕೇಳ್ತಾನೆ, ಅಥವಾ ಪಾತ್ರಗಳ ಪರಿಚಯವನ್ನು ಕೇಳ್ತಾನೆ, ಅಥವಾ ಪಾತ್ರಗಳ ಹೆಸರುಗಳನ್ನು ಕೇಳ್ಬೋದು. ಸಾಮಾನ್ಯವಾಗಿ ಕವಿ ಪರಿಚಯ, ಕವಿಯ ಕಾಲ, ಅಂಕಿತನಾಮ, ಜನ್ಮಸ್ಥಳ, ಪ್ರಶಸ್ತಿಗಳು, PhD ಪಡೆದ ಪ್ರಬಂಧ ಅಥವಾ PhD ಯಾವ ವಿಶ್ವವಿದ್ಯಾಲಯದಿಂದ ದೊರೆಯಿತು, ವಿಶೇಷವಾದ ಕೃತಿಗಳ ಕುರಿತಾಗಿ ಇಲ್ಲಿ 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮುಂದೆ ಇಟ್ಕೊಂಡು ತಮ್ಮ ಅಧ್ಯಯನವನ್ನು ಪ್ರಾರಂಭಿಸ್ಬೋದು.
ಹೀಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ತಾವು ಪರೀಕ್ಷೆಯನ್ನು ಬರೆದಿದ್ದೇ ಆದರೆ ಉತ್ತಮವಾದ ಅಂಕಗಳು ತಮಗೆ ದೊರೆಯುವ ಸಾಧ್ಯತೆ ಇರ್ತದೆ. ಇಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಈ ಗದ್ಯ ಪದ್ಯಗಳ ಸಾರಾಂಶವನ್ನು ಕಳಿಸ್ತಾ ಇದ್ದೇನೆ, ವಿದ್ಯಾರ್ಥಿಗಳು ನೋಡ್ಕೋಬೋದು. ಇಷ್ಟು ಆಲಿಸಿದ್ದಕ್ಕೆ ಧನ್ಯವಾದಗಳು. ಇಂತಿ ಭೀಮಣ್ಣ ಸರ್.